ಮಿತ್ರರೇ ನಮಸ್ಕಾರ. ಸೆಲೆಬ್ರೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಜನಪದ ಇಂಪು ಸರಣಿಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಅತ್ಯಂತ ಜನಪ್ರಿಯ ಹಾಗೂ ಅದ್ಭುತವಾದ ಜನಪದ ಗೀತೆಯೊಂದನ್ನು ಹೊತ್ತಂದಿದ್ದೀನಿ. ನಮ್ಮ ಜನಪದ ಸಾಹಿತ್ಯದಲ್ಲಿ ಒಬ್ಬ ಶ್ರೇಷ್ಠ ಸಂತನ ಮಹಾತ್ಮೆಯನ್ನು ಹಾಗೂ ಅವರ ಪವಾಡಗಳನ್ನು ಎಷ್ಟು ಸುಂದರ ಗೀತೆಯನ್ನಾಗಿ ಪೋಣಿಸಬಹುದು ಅನ್ನೋದಕ್ಕೆ ಈ ಹಾಡೆ ಸಾಕ್ಷಿ. ಆ ಪುಣ್ಯ ಪುರುಷರ ಬದುಕನ್ನೇ ಒಂದು ಆದರ್ಶವನ್ನಾಗಿರಿಸಿಕೊಂಡು ಅವರ ದಿವ್ಯ ಶಕ್ತಿಯ ಮಹಿಮೆಯನ್ನು ಮುಂದಿನ ತಲೆಮಾರುಗಳಿಗೆ ದಾಟಿಸುವ ಈ ಪವಿತ್ರ ಕಾಯಕವನ್ನು ನಮ್ಮ ಜನಪದರು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆ ಮಹಾತ್ಮರು ಸಂಚರಿಸಿದ ಜಾಗಗಳನ್ನು ನಾವು ಇಂದಿಗೂ ಕಾಣಬಹುದು. ಅಷ್ಟೇ ಅಲ್ಲದೆ ಜನಪದರ ನಿಷ್ಕಲ್ಮಶ ಭಕ್ತಿಯು ಮೌಖಿಕ ಸಾಹಿತ್ಯದ ಮೂಲಕ ಹೇಗೆ ಅಜರಾಮರವಾಗಿ ಉಳಿಯುತ್ತದೆ ಎಂಬುದಕ್ಕೆ ಈ ಗೀತೆಯೇ ಸಾಕ್ಷಿ. ಮೊದಲು ಈ ಹಾಡನ್ನು ಕೇಳೋಣ. ಅದಾದಮೇಲೆ ಈ ಹಾಡಿನ ಹಿಂದೆ ಅಡಗಿರುವ ಅಪರೂಪದ ಸಂಪ್ರದಾಯ ಮತ್ತು ಆಚರಣೆಯ ವೈಶಿಷ್ಟ್ಯಗಳನ್ನ ತಿಳಿದುಕೊಳ್ಳೋಣ. ಬನ್ನಿ ಈ ಮಧುರವಾದ ಜನಪದ ಗೀತೆಯನ್ನು ಸವಿಯೋಣ. ಬಂದೋ ನೂರೊಂದು ಹಾಲರವಿ ಬಂದೋ, ಹಾಲರವಿ ಮ್ಯಾಗ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಗ ಹೂವಿನ ದಂಡೆ ವಾಲಾಡಿ ಬಂದೋ. ಹಾಲಣ್ಣ ತುಂಬಿ ಜಲದ ಕುಳ ತುಂಬಿ, ಹಾಲಣ್ಣ ತುಂಬಿ ಜಲದ ಕುಳ ತುಂಬಿ, ಜೋಲುತ ಮಾಲುತ ಏಳು ಮಲೆಗೆ ಹಾಲರವಿ ಬಂದೋ, ಜೋಲುತ ಮಾಲುತ ಏಳು ಮಲೆಗೆ ಹಾಲರವಿ ಬಂದೋ, ಹಾಲರವಿ ಬಂದೋ ನೂರೊಂದು ಹಾಲರವಿ ಬಂದೋ, ಹಾಲರವಿ ಮ್ಯಾಲ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಲ ಹೂವಿನ ದಂಡೆ ವಾಲಾಡಿ ಬಂದೋ.
ಬಂದು ಆನಂದ ಕಾರಣ ಏಳು ಮನೆಗೆ ಹಾಲರವಿ ಬಂದು ಹಾಲರವಿ ಬಂದು ನೂರೊಂದಾಲರವಿ ಬಂದು ಹಾಲರವಿ ಹೂವಿನ ದಂಡೆ ಬಾಲಾಡಿ 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 ಬಂದು. ಆಹಾ, ಎಷ್ಟು ಸುಂದರವಾದ ಹಾಡಲ್ವೇ. ಒಮ್ಮೆ ನಮ್ಮ ಮಾದಪ್ಪನನ್ನ ನಾವೆಲ್ಲರೂ ಮನಸಾರೆ ಸ್ಮರಿಸಿ ಆ ಬೆಟ್ಟದ ಒಡೆಯನಿಗೆ ಉಘೆ ಅನ್ನೋಣ್ವಾ. ಉಘೇ ಮಾದಪ್ಪ, ಉಘೇ ಉಘೇ. ಈ ಹಾಡು ಕೇಳೋದಕ್ಕೆ ಎಷ್ಟು ಸುಮಧುರವಾಗಿದೆಯೋ ಇದರ ಹಿನ್ನೆಲೆಯೂ ಅಷ್ಟೇ ಸುಂದರವಾಗಿದೆ. ಇದರ ಹಿಂದೆ ತಲೆತಲಾಂತರದಿಂದ ನಡೆದು ಬಂದಿರುವ ಅಪ್ಪಟ ಮಣ್ಣಿನ ಸಂಸ್ಕೃತಿ ಇದೆ. ಅದೇ ಹಾಲರವಿ ಉತ್ಸವ. ನೀವು ಹಾಡಿನಲ್ಲಿ ಗಮನಿಸಿರ್ಬೋದು, ಮಾದಪ್ಪನ ಮಹಿಮೆಯನ್ನು ವೈಭವೀಕರಿಸುವಾಗ ಅವರು ಮಾಡಿದ ಪವಾಡಗಳಿಗೆ ಸಾಕ್ಷಿಯಾದ ಕೆಲವು ಸ್ಥಳಗಳ ಹೆಸರುಗಳು ಬರ್ತವೆ. ಹಾಲಂಬಾಡಿ, ಸರ್ಗೂರು, ಆನೆದಿಂಬ ಇವೆಲ್ಲವೂ ಭಕ್ತಿಯ ಪಯಣದ ಹಾದಿಗಳು. ಈ ಪ್ರತಿಯೊಂದು ಸ್ಥಳದ ಹಿಂದೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಹಲವಾರು ಕಥೆಗಳಿವೆ. ಈ ಸ್ಥಳಗಳ ಬಗ್ಗೆ ಹೇಳ್ತಾ ಹೋದರೆ ಸುದೀರ್ಘವಾದ ಇತಿಹಾಸನೇ ಇದೆ. ಮಾದೇಶ್ವರರು ಈ ಸ್ಥಳಗಳಲ್ಲಿ ತಮ್ಮ ಪವಾಡಗಳ ಮೂಲಕ ಭಕ್ತರನ್ನ ಹರಿಸ್ತಾ ಅವರನ್ನ ತಮ್ಮ ಒಕ್ಕಲನ್ನಾಗಿಸಿಕೊಂಡು ಒಂದು ಪವಿತ್ರ ಪರಂಪರೆಗೆ ನಾಂದಿ ಹಾಡಿದವರು. ಅಂತಹ ಪರಂಪರೆಯ ಅವಿಭಾಜ್ಯ ಅಂಗವಾಗಿ ಇಂದಿಗೂ ನಡೆದು ಬರುತ್ತಿರುವುದೇ ಈ ಹಾಲರವಿ ಸೇವೆ. ಹಾಲರವಿ ಉತ್ಸವವು ದೀಪಾವಳಿ ಜಾತ್ರಾ ಮಹೋತ್ಸವದ ವಿಶೇಷ ಆಕರ್ಷಣೆ. ಇದು ಸಂಪ್ರದಾಯದಂತೆ ತಲೆತಲಾಂತರದಿಂದ ನಡೆದುಕೊಂಡು ಬಂದಿರುವ ಪದ್ಧತಿ. ಇಂದಿಗೂ ಈ ಉತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ಜರುಗುತ್ತೆ. ಈ ಅದ್ಭುತವನ್ನ ಕಣ್ತುಂಬಿಕೊಳ್ಳೋಕೆ ನಮ್ಮ ರಾಜ್ಯವಷ್ಟೇ ಅಲ್ಲದೆ ನೆರೆ ರಾಜ್ಯಗಳಿಂದಲೂ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾರೆ. ಜನಪದ ಕಥೆಗಳ ಪ್ರಕಾರ ಅಂದಿನಿಂದಲೂ ಈ ಹಾಲರವಿ ಸೇವೆಯು ಅತ್ಯಂತ ಶ್ರದ್ಧೆ ಮತ್ತು ನಿಷ್ಠೆಯ ಪ್ರತೀಕವಾಗಿದೆ. ಹಿಂದೆಲ್ಲ ಮೈನೆರೆಯದ ಪುಟ್ಟ ಬಾಲಕಿಯರು ಹಿಂದಿನ ದಿನವೇ ಉಪವಾಸ ಇದ್ದು ಮಣ್ಣನ್ನ ಬಿಸಿಲಿನಲ್ಲಿ ಒಣಗಿಸಿ ಕೊಡವನ್ನ ಸಿದ್ಧಪಡಿಸ್ತಾ ಇದ್ರು. ನಂತರ ಅದರಲ್ಲಿ ಹಸುವಿನ ಹಾಲನ್ನ ಶ್ರದ್ಧೆಯಿಂದ ತಂದು ಮಾದೇಶ್ವರನ ಪೂಜೆಗೆ ಹಾಗೂ ಮಜ್ಜನಕ್ಕೆ ಅರ್ಪಿಸ್ತಾ ಇದ್ರು. ಹೀಗೆ ನಡೆದು ಬಂದ ಈ ಪುರಾತನ ಆಚರಣೆ ಇಂದು ಕಾಲಕ್ಕೆ ತಕ್ಕಂತೆ ಕೆಲವು ಮಾರ್ಪಾಡುಗಳೊಂದಿಗೆ ಮುಂದುವರಿತಾ ಇದೆ. ಈಗ ಸುಮಾರು 10ರಿಂದ 12 ವರ್ಷದ 101 ಹೆಣ್ಮಕ್ಳು ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸಿ ಉಪವಾಸ ಇದ್ದು ಈ ಸೇವೆಯನ್ನ ಮಾಡ್ತಾರೆ. ಬೆಳ್ಳಂಬೆಳಗ್ಗೆ ಮಹದೇಶ್ವರ ಬೆಟ್ಟದಿಂದ 7 ಕಿಲೋಮೀಟರ್ ದೂರವಿರುವ ದಟ್ಟ ಕಾನನದ ನಡುವೆ ಹರಿಯುವ ಹಾಲು ಹಳ್ಳದ ಗಂಗೆಯನ್ನ ಪುಟ್ಟ ತಾಮ್ರದ ಬಿಂದಿಗೆಯಲ್ಲಿ ತುಂಬಿ ಪೂಜೆಯನ್ನ ನೆರವೇರಿಸ್ತಾರೆ. ಅಲ್ಲಿಂದ ಕತ್ತಿ ಪವಾಡದ ಮೂಲಕ ತೀರ್ಥವನ್ನ ಕುಂಭಗಳಲ್ಲಿ ತುಂಬಿಕೊಂಡು ಬರ್ತಾರೆ. ಆ 101 ಬಾಲೆಯರು ಕುಂಭಗಳನ್ನ ಹೊತ್ತು ಕಾಲ್ದಾರಿಯಲ್ಲಿ ನಡೆದು ಬೆಟ್ಟದ ಮುಖ್ಯ ದ್ವಾರ ತಲುಪ್ತಾರೆ. ಅವರು ಮಲೆ ಮಾದೇಶ್ವರನ ಸನ್ನಿಧಿ ತಲುಪ್ತಿದ್ದಂತೆ ಪಟ್ಟದ ಆನೆ, ಡೊಳ್ಳು ಕುಣಿತ, ಛತ್ರಿ ಚಾಮರಗಳೊಂದಿಗೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತೆ. ವಿವಿಧ ವಾದ್ಯ ಮೇಳಗಳೊಂದಿಗೆ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ಕಳಸಗಳಲ್ಲಿ ತಂದ ನೀರನ್ನ ಮಾದಪ್ಪನಿಗೆ ಅಭಿಷೇಕ ಮಾಡುವ ಮೂಲಕ ಹಾಲರವಿ ಉತ್ಸವ ಸಂಪನ್ನವಾಗುತ್ತೆ. ಅಂತಿಮವಾಗಿ ಮಹದೇಶ್ವರನ ಗರ್ಭಗುಡಿಯಲ್ಲಿ ಹಾಲರವಿ ಅಭಿಷೇಕ ಹಾಗೂ ಮಜ್ಜನ ಸೇವೆಯನ್ನ ಅತ್ಯಂತ ಶ್ರದ್ಧೆಯಿಂದ ನೆರವೇರಿಸಲಾಗುತ್ತೆ. ಮಿತ್ರರೇ, ನೋಡಿ, ಜನಪದರು ಕಟ್ಟಿಕೊಟ್ಟ ಈ ಹಾಲರವಿ ಸಾಲುಗಳಲ್ಲಿ ಎಷ್ಟೊಂದು ಆಳವಾದ ಭಕ್ತಿ ಮತ್ತು ನಮ್ಮ ಮಣ್ಣಿನ ಪರಂಪರೆ ಅಡಗಿದೆ ಅಲ್ವಾ. ಶತಮಾನಗಳಿಂದ ಇಂತಹ ಐತಿಹಾಸಿಕ ಉತ್ಸವವನ್ನ ನಮ್ಮ ಜನ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋದೇ ನಮಗೆಲ್ಲ ಹೆಮ್ಮೆಯ ವಿಷಯ. ಇಂತಹ ಆಚರಣೆಗಳೇ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಇಂದಿಗೂ ಗಟ್ಟಿಯಾಗಿ ಹಿಡಿದಿಟ್ಟಿವೆ. ಇದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ಸಂಗತಿ. ನಿಮಗೂ ಮಾದಪ್ಪನ ಈ ಹಾಲರವಿ ಉತ್ಸವದ ಬಗ್ಗೆ ತಿಳಿದು ಖುಷಿಯಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಇಂಥದೇ ಮತ್ತೊಂದು ಸೊಗಸಾದ ಗೀತೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.